ಸರ್ ನಿಮಗೆ ದೆವ್ವ ಕಂಡ್ರೆ ಭಯ ಆಗುತ್ತೆ? ನಾನೇನು ದೆವ್ವ, ಒಬ್ಬೊಬ್ಬನೇ ಮಲಗಿರ್ತೀನಲ್ಲ ಇಲ್ಲಿ ದೆವ್ವದ ಥರ. ಮನೇಲಿ ಅಡುಗೆ ಮಾಡ್ತೀರಾ ಅಥವಾ ತಿನ್ನೋದು ಮಾತ್ರನಾ? ತಿನ್ನೋದು ಮಾತ್ರ. ಅದೇನು ಯಾರು ಬೇಕಾದ್ರೂ ಮಾಡ್ತಾರೆ. ನನ್ನ ಮೊಮ್ಮಗಳು ಮಾಡಿಬಿಡ್ತಾಳೆ ಚಿತ್ರಾನ್ನನ. ಅದು ಮಾಡೋದೇನು ದೊಡ್ಡ ಕಷ್ಟ ಅಲ್ಲ. ಬಟ್ ನನ್ನ ಚಿತ್ರಾನ್ನ ತಿಂದು ನೀವು ಇನ್ನೂ ಬದುಕಿದ್ದೀರಾ ಅಂದರೆ ನೀವು ಗ್ರೇಟು. ಸರ್ ಒಂದು ವೇಳೆ ನೀವು ಹೀರೋ ಆಗ್ತಿದ್ರೆ ನಿಮ್ಮ ಹೀರೋಯಿನ್ ಯಾರಾಗಿರ್ಬೇಕಿತ್ತು? ಯಾರನ್ನ ಹೀರೋಯಿನ್ ಅಂದ್ಕೊಳ್ಳಿ. ನನಗೆ ನನ್ನ ಜೀವನದಲ್ಲಿ ನಾನು ಹೆಂಡ್ತಿನೇ ಹೀರೋಯಿನ್. ನಿಮ್ಮ ಪ್ರಕಾರ ಸ್ಯಾಂಡಲ್ವುಡ್ನಲ್ಲಿ ಮೋಸ್ಟ್ ಹ್ಯಾಂಡ್ಸಮ್ ವಿಲನ್ ಯಾರು? ನಾನು ಹ್ಯಾಂಡ್ಸಮ್ ವಿಲನ್ ಅಂತ ಹೆಂಗಮ್ಮ ಹೇಳ್ತೀನಿ. ನಿಮಗೆ ಯಾವ ಹೀರೋ ಹೊಡೆದ್ರೆ ನೋವಾಗಲ್ಲ, ಮಸಾಜ್ ಮಾಡ್ದಂಗೆ ಆಗುತ್ತೆ ವಿಲನ್ ಆಗಿದ್ದಾಗ? ಇದು ತುಂಬ ಡಿಫಿಕಲ್ಟ್ ಕ್ವಶನ್ನು. ಸೊ ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ಆಮೇಲೆ ತಪ್ಪು ತಿಳ್ಕೊಬೇಡ, ಕಾಫಿ ನಾನು ಕುಡಿತಾ ಇದ್ದೀನಿ ಬೇಡ ಅಂದಿದ್ಯಾ, ಬೇರೆ ಕಾಮೆಂಟ್ಸಲ್ಲಿ ಗೆಸ್ಟಿಗೆ ಕಾಫಿ ಕುಡಿದಿರಾ ಅವರೇ ಕುಡಿತಾರೆ ಅಂತ ಅನ್ಕೋಬೋದು. ಹೀಗಾಗಿ ಮೊದಲೇ ಸಾರಿ ಕೇಳ್ಬಿಡ್ತಾ ಇದ್ದೀನಿ. ಓಕೆ, ಹಂಗಂದ್ರೆ ಅದಕ್ಕಿಲ್ಲ ಆನ್ಸರ್. ಸರ್ ನೆಕ್ಸ್ಟ್ ಕ್ವಶನ್, ಫ್ರೀಯಾಗಿ ಸಿಕ್ಕಿದ್ರೆ ದಿನ ಏನನ್ನ ತುಂಬ ಇಷ್ಟಪಟ್ಟು ತಿನ್ನೋದಕ್ಕೆ ನೀವು ಬಯಸ್ತೀರಾ? ತಿನ್ನೋದಕ್ಕ? ಹೌದು. ಕಡಲೆಪುರಿ. ಕಡಲೆಪುರಿಗೆ ಚೌ ಹಾಕ್ಕೊಂಡು ತಿಂತಾ ಇರ್ತೀನಿ. ಆಮೇಲೆ ಸ್ವಲ್ಪ ಗ್ಯಾಸ್ ಆಗುತ್ತೆ, ಹಿಂಸೆ ಆಗುತ್ತೆ. ತಿನ್ನೋದು ಇಷ್ಟ ನನಗೆ. ನೈಸ್. ನಿಮ್ಮ ಮೊಬೈಲಲ್ಲಿ ಜಾಸ್ತಿ ರಿಂಗ್ ಆಗೋದು ಯಾರ ಫೋನು? ನಿಮ್ಮದು ಹೆಂಡತಿದ, ನಿರ್ಮಾಪಕರದ್ದ, ಯಾರ್ದು? ನನ್ನ ಮಗಳು, ನನ್ನ ಹೆಂಡ್ತಿದು. ಅಷ್ಟೇನಾ? ಅಷ್ಟೇ. ಆಮೇಲೆ ನಮ್ಮ ಕೆಲಸದವರು. ಓಕೆ. ಇದು ಬಿಲ್ವದು ನಿರ್ಮಾಪಕರು ಮಾಡ್ತಾ ಇರ್ತಾರೆ. ಇದು ಹೀಗೆ ಅಂತ ಹೇಳಕ್ಕಾಗಲ್ಲ, ಕಾಮನ್ ಆಗಿರುತ್ತೆ, ಬರ್ತಾನೆ ಇರುತ್ತೆ ಫೋನ್ಗಳು. ಓಕೆ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಮೊದಲು ನೋಡೋದು ದೇವ್ರ ಫೋಟೋನ ಅಥವಾ ಮೊಬೈಲ್ ಫೋನಾ? ಅಲ್ಲ, ಮೊಬೈಲ್ ಫೋನಲ್ಲಿ ದೇವ್ರ ಫೋಟೋ. ಕರಾಗ್ರೆ ವಸತೆ ಲಕ್ಷ್ಮಿ ಹೇಳ್ಕೊಳ್ತೀನಿ. ಅದಾದ ನಂತರ ಒಂದು ಗಣಪತಿ, ಲಕ್ಷ್ಮೀ, ಸರಸ್ವತಿದು ಫೋಟೋ ಇದೆ ಮನೇಲಿ ನೋಡ್ತೀನಿ. ನನ್ನ ಮೊಬೈಲಲ್ಲಿ ನನ್ನ ಆರಾಧ್ಯ ದೇವಗಳಿದೆ, ಅದನ್ನು ನೋಡ್ತೀನಿ. ಅದಾದಮೇಲೆ ನಾನು ಒಂದಷ್ಟು ಜನಕ್ಕೆ ಮೆಸೇಜ್ ಕಳಿಸ್ತೀನಿ. ಅದಾದಮೇಲೆ ಕೆಳಗಡೆ ಇಳಿದು ಹೋಗ್ತೀನಿ. ಮದ್ರಾಸ್ ಲೈಫ್ ಇಷ್ಟ ಆಗುತ್ತೆ, ಈಗಿನ ಬೆಂಗಳೂರು ಲೈಫ್ ಇಷ್ಟ ಆಗುತ್ತಾ? ಏನಿದ್ರು ನಮ್ಮ ಕರ್ನಾಟಕನೇ ಅಮ್ಮ, ಬೆಂಗಳೂರೇ ಇಷ್ಟ ಆಗುತ್ತೆ. ಅದೇ ಹಾಡಲ್ವಾ ಸರ್, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಅಣ್ಣವ್ರು ಹೇಳಿದಾರಲ್ಲ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಮೊದಲನೇ ಸಂಬಳ ಎಷ್ಟು? 40 ರೂಪಾಯಿ. ಅಲ್ಲ, ಸಾರಿ, ಅದೇ ಸೆಕೆಂಡ್ ಸಂಬಳ. ಮೊದಲನೇ ಸಂಬಳ 15 ರೂಪಾಯಿ. 15 ರೂಪಾಯಿ. 69 ಒಂದು ಕಾರ್ ಗ್ಯಾರೇಜಲ್ಲಿ 15 ರೂಪಾಯಿ ಸಂಬಳ. ಏನ್ ಮಾಡಿದ್ರಿ ಸರ್ ಆ ಫಸ್ಟ್ ಸಂಬಳ? 10 ರೂಪಾಯಿ ನಮ್ಮ ತಾಯಿ ಕೊಯ್ ಕೊಟ್ಟೆ, 5 ರೂಪಾಯಿ ನಾನು ಇಟ್ಕೊಂಡೆ. ಸೂಪರ್. ಮನೇಲಿ ಅಡಿಗೆ ಮಾಡ್ತೀರಾ ಅಥವಾ ತಿನ್ನೋದು ಮಾತ್ರನಾ? ತಿನ್ನೋದು ಮಾತ್ರ. ಬಟ್ ಇವತ್ತು ಅಡಿಗೆ ಮಾಡಿದ್ರಿ. ಇವತ್ತು ನಿಮಗೋಸ್ಕರ ಗೆಸ್ಟು ನನ್ನ ಹೆಂಡತಿ ಹತ್ರ ಕೇಳಿಕೊಂಡು, 10 ಸತಿ ಕೇಳಿಕೊಂಡು ಬಂದು, ಅದೇನು ಯಾರು ಬೇಕಾದ್ರೂ ಮಾಡ್ತಾರೆ. ನನ್ನ ಮೊಮ್ಮಗಳು ಮಾಡಿಬಿಡ್ತಾಳೆ ಚಿತ್ರಾನ್ನನ. ಅದು ಮಾಡೋದೇನು ದೊಡ್ಡ ಕಷ್ಟ ಅಲ್ಲ. ಬಟ್ ನನ್ನ ಚಿತ್ರಾನ್ನ ತಿಂದು ನೀವು ಇನ್ನೂ ಬದುಕಿದ್ದೀರಾ ಅಂದರೆ ನೀವು ಗ್ರೇಟ್. ಅಡಿಗೆ ಮಾಡೋದಕ್ಕಿಂತಲೂ ರುಚಿಗಿಂತಲೂ ಅದ್ರ ಎಫರ್ಟ್ ಮುಖ್ಯ ಆಗುತ್ತಲ್ಲ ಸರ್? ಖಂಡಿತ. ಮಾಡೋ ಎಫರ್ಟ್ ಮುಖ್ಯ ಆಗುತ್ತೆ. ಆದರೆ ಇವತ್ತು ಟೇಸ್ಟು ಚೆನ್ನಾಗಿತ್ತು ತುಂಬಾನೇ. ನಿಮ್ಮ ಫೋನ್ನಲ್ಲಿ ಅತಿ ಹೆಚ್ಚು ಯಾರ ಫೋಟೋಗಳಿದೆ? ನಮ್ಮ ಫ್ಯಾಮಿಲಿ ಫೋಟೋಗಳು. ಫ್ಯಾಮಿಲಿ ಫೋಟೋಗಳು? ನನ್ನ ಮೊಮ್ಮಕ್ಕಳ ಫೋಟೋಗಳು. ನಾನೇನು ಅನ್ಕೊಂಡಿದ್ದೆ ಹೇಳಿ? ಏನು ಅನ್ಕೊಂಡಿದ್ರಿ? ಈ ಗಿಡ, ಮಾವಿನ ಗಿಡ, ನೆಲ್ಲಿಕಾಯಿ ಗಿಡ ಅದು ಇದೆ. ನನ್ನ ತೋಟದ ಟೋಟಲ್ ಇದೆ. ಟೋಟಲ್ ಫೋಟೋಗಳು. ಗಿಡದ ಫೋಟೋ ಅಂತಿಲ್ಲ. ಈ ವಿಂಗ್ ಇರುತ್ತೆ, ಆ ವಿಂಗ್ ಇರುತ್ತೆ, ಈ ವಿಂಗ್ ಇರುತ್ತೆ. ಆಮೇಲೆ ನಮ್ಮ ಕೆಲಸಗಾರರು ನಾವು ಬರಲಿಲ್ಲ ಅಂದರೆ ಫೋಟೋ ವಿಡಿಯೋಗಳು ಕಳಿಸ್ತಾ ಇರ್ತಾರೆ. ಅದೆಲ್ಲ ತುಂಬಿರುತ್ತೆ. ಅದೇ ಇಲ್ಲೊಂದು ವಿಶೇಷತೆ ಏನು ಗೊತ್ತಾ ಸರ್, ನಾರ್ಮಲಿ ಮಕ್ಕಳಿಗೆ ವಿಡಿಯೋ ಕಾಲ್ ಮಾಡಿ ಇದು ಮಕ್ಕಳೇ ತಾನೆ ನನಗೆ. ಈ ಮಕ್ಕಳಿಗೂ ವಿಡಿಯೋ ಕಾಲ್ ಮಾಡ್ತಾರೆ. ಒಂದಿನ ಒಂದಿಲ್ಲ ಅಂದ್ರೆ ವಿಡಿಯೋ ಕಾಲ್ ಮಾಡಿ ಕಾಲ್ ಮಾಡಿ ಎಲ್ಲ ಗಿಡ ತೋರಿಸು ಅಂತೀನಿ, ನೀರು ಹಾಕಿದೆಯಾ ಇಲ್ಲ ತೋರಿಸು ಅಂತೀನಿ. ಬೈಸ್ಕೊಳ್ತಾರೆ ನಮ್ಮ ಕೆಲಸದವರು. ಆನಂದ ಅಂತಿದ್ದ ನಾನು ಬೈಸ್ಕೊಳ್ತಾನೆ, ಏನು ಮಾಡೋಕ್ಕಾಗಲ್ಲ. ನೀವು ಚಿಕ್ಕವರಿದ್ದಾಗ ಯಾರಿಗಾದ್ರೂ ಲವ್ ಲೆಟರ್ ಕೊಟ್ಟಿದ್ದೀರಾ? ನೋ. ನೋ ಸರ್. ಕ್ರಶ್ ಎಲ್ಲ ಇತ್ತು ಸರ್? ಇಲ್ಲ. ನಿಜ ಹೇಳಿ ಸರ್. ಕ್ರಶ್ ಇಲ್ಲಿ ನಮ್ಮ ಅಣ್ಣ ನಮ್ಮ ಅಮ್ಮ ನಿಂತ್ಕೊಂಡು ನನ್ನ ಮದುವೆ ಮಾಡಿದ್ರು ಅಷ್ಟೇ, ನಮ್ಮ ವೈಫ್. ಅಯ್ಯೋ, ಆ ಥರ ಕ್ರಶ್ ಇಲ್ಲ. ರಂಗಭೂಮಿನಲ್ಲಿ ಸಣ್ಣ ಪುಟ್ಟ ಕ್ರಶ್ಗಳಿತ್ತು ಅಷ್ಟೇ. ಆ ಥರದ್ದೆಲ್ಲ ಏನು ಮದುವೆ ಮಾಡ್ಕೋಬೇಕು ಇರಬೇಕು ಆ ಥರದ್ದೆಲ್ಲ ಜೀವನ ಇರಲಿಲ್ಲ. ಆ ಥರದ್ದೆಲ್ಲ ಅವ್ರು ಇಷ್ಟಪಟ್ಟಿದ್ರು ತುಂಬ ಮದುವೆ ಮಾಡ್ಕೋಬೇಕು ನಮ್ಮನ್ನು ಅಂತ. ಸೊ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇವೆಲ್ಲ ನೋಡಿ ಸ್ವಲ್ಪ ನಾವೇ ಹಿಂದೇಟ್ ಹಾಕಿದ್ವಿ ಅಷ್ಟೇ. ಓಕೆ. ಬಟ್ ಚೆನ್ನಾಗಿತ್ತು ಸರ್ ಆ ದಿನಗಳು? ಆ ದಿನಗಳು ಅನ್ನಂಗೆ ಅವೆಲ್ಲ ನಾವು ಎಂಜಾಯ್ ಮಾಡಿಲ್ಲ ಆ ದಿನಗಳನ್ನ ಆ ಥರ. ಆಗ ಈ ಥರದ್ದೆಲ್ಲ ಮೂಮೆಂಟ್ಸೇ ಇರಲಿಲ್ವಾ? ಈ ಥರ ನಮ್ಮ ಕೆಲಸ ಆಯಿತು, ಸಾಯಂಕಾಲ ಬಂದು ನಾಟಕ ಮಾಡ್ತಾ ಇದ್ವಿ. ರಾತ್ರಿ ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ಟು ಎಲ್ಲರೂ CDP ಅಂತ ಒಂದಿತ್ತು, ಅಲ್ಲಿ ಹೋಗಿ ಎಲ್ಲರೂ ಇದು ಮಾಡಿ ತೀರ್ಥ ಸೇವನೆ ಮಾಡ್ತಾ ಇದ್ವಿ. ಅಲ್ಲಿಂದ ಮನೆಗೆ ಹೋಗ್ತಾ ಇದ್ವಿ. ಸೂಪರ್. ಸರ್ ನಿಮ್ಗೆ ಅಳು ಬರೋದು ಯಾವಾಗ? ಕೋಪ ಬಂದಾಗ್ಲಾ, ಸಿನಿಮಾ ನೋಡಿದಾಗ್ಲಾ, ಅಥವಾ ಬೇಜಾರಾದಾಗ್ಲಾ? ಸಿನಿಮಾ ನೋಡಿದಾಗೆಲ್ಲ ಅಳು ಬರಲ್ಲ. ಕೆಲವು ಸತ್ ನನಗೆ ಸಾಮಾನ್ಯವಾಗಿ ಅಳು ಬರಲ್ಲ. ನನಗೆ ತುಂಬ ಎಮೋಷನಲ್ ಆದಾಗ,
ಪರ್ಸ್ನಲೈಸ್ ಆದಾಗ ವ್ಯಕ್ತಿತ್ವದಲ್ಲಿ ಆವಾಗ ಸ್ವಲ್ಪ ಕಣ್ತೇವಾಗುತ್ತೆ ಅಷ್ಟೇ. ಕೆಲವರ ಮಾತುಗಳಿಂದ ಅದಾಗುತ್ತೆ ಅಷ್ಟೇ, ಬೇರೆ ಓಕೆ. ಅಂದರೆ ನೀವು ವ್ಯಕ್ತಿಗಳನ್ನು ತುಂಬ ಡೀಪಾಗಿ ಕನೆಕ್ಟ್ ಆಗಿರ್ತೀರಾ, ಅವ್ರು ಹರ್ಟ್ ಮಾಡಿ ಕೆಲವು ಎಮೋಷನಲ್, ನಾನು ತುಂಬ ಎಮೋಷನಲ್ ಮನುಷ್ಯ, ತುಂಬ ಪರ್ಸನಲ್ ಆಗಿ ತೊಗೊಂಡ್ಬಿಡ್ತೀನಿ ಕೆಲವು ಸತಿ, ಅದರಿಂದ ಅಷ್ಟೇ. ಎಸ್. ರಾಜಕೀಯಕ್ಕೆ ಕರೆದ್ರೆ ಹೋಗ್ತೀರಾ ಫ್ಯೂಚರಲ್ಲಿ? ಖಂಡಿತ ಬೇಡ. ಹೋಗಂಗಿದ್ರೆ ನಾನು 50 ವರ್ಷಕ್ಕಿಂತನೇ ರಾಜಕೀಯಕ್ಕೆ ಹೋಗಬೇಕಾಗಿತ್ತು. ಎಲ್ಲ ರಾಜಕೀಯದಲ್ಲೂ ಫ್ರೆಂಡ್ ಗೆಳೆಯರಿದ್ದಾರೆ, ಸೊ ಬೇಕಾಗಿಲ್ಲ ನನಗೆ. ಐ ಆಮ್ ಹ್ಯಾಪಿ ವಿತ್ ಮೈ ಫ್ಯಾಮಿಲಿ ಆ್ಯಂಡ್ ಮೈ ಬಿಲ್ವಾ ಆ್ಯಂಡ್ ಮೈ ಪ್ರೊಫೆಷನ್, ಮೈ ಆ್ಯಕ್ಟಿಂಗ್ ಪ್ರೊಫೆಷನ್, ಮೈ ಫಿಲ್ಮ್ ಇಂಡಸ್ಟ್ರಿ. ನಿಮಗಿರುವಂಥ ಒಂದು ಕೆಟ್ಟ ಅಭ್ಯಾಸ ಯಾವುದು? ವಿಪರೀತ ಶಾರ್ಟ್ ಟೆಂಪರು. ಹೇಳಿದ ಕೆಲಸ ಮಾಡಲಿಲ್ಲ ಕೆಲಸದವರು ಅಂದರೆ ಸುರ ಅಂತ ಹತ್ತು ಬಿಡುತ್ತೆ ನನಗೆ, ಓಕೆ. ಕೋಪ. ಅದೇ ಕೆಟ್ಟ ಅಭ್ಯಾಸ ನನಗೆ. ಒಂದು ಒಳ್ಳೆ ಅಭ್ಯಾಸ? ಒಳ್ಳೇದಿಲ್ವೇ ಇಲ್ಲ, ನನಗೆಲ್ಲ ಕೆಟ್ಟ ಅಭ್ಯಾಸನೇ ಇರೋದು. ಅದು ನೀವು ಹೇಳ್ಕೊಳ್ಳಲ್ಲ ಬಿಡಿ, ಅದು ಯಾರಾದ್ರು ಬೇರೆಯವ್ರು ಹೇಳ್ಕೋಬೇಕು. ನನ್ನ ಬಗ್ಗೆ ನನಗೆ ಇಲ್ಲಿಂದ ಒಳ್ಳೇದು ಹೇಳ್ಕೊಳ್ಳಿ. ನಿಮಗೆ ದೆವ್ವ ಕಂಡ್ರೆ ಭಯ ಆಗುತ್ತಾ? ಖಂಡಿತ ಇಲ್ಲ. ನಾನು ಒಬ್ಬೊಬ್ಬನೇ ಮಲಗಿರ್ತೀನಲ್ಲ ಇಲ್ಲಿ ದೆವ್ವದ ಥರ, ನಾನೇನು ದೆವ್ವ. ಈಗೆಲ್ಲ ನಮ್ಮ ವರ್ಕರ್ಸ್ ಇದ್ದಾರೆ. ಆ ಕೃಷಿಕಿಂದ ನಾನು ರಾತ್ರಿ 2 ಗಂಟೆಗೆ ಶೂಟಿಂಗ್ ಮುಗಿಸ್ಕೊಂಡ್ರೆ ಮೈಸೂರು ಅಥವಾ ಈ ಸುತ್ತಮುತ್ತ ಎಲ್ಲಾದರೂ ರಾತ್ರಿ 2 ಗಂಟೆಗೆ ಒಂದು ಬೀಗ ತೆಗೆದ್ಬಿಟ್ಟು ಮಲ್ಕೊಳ್ತಿದ್ದೆ, ಒಬ್ಬನೇ ಕಾರ್ ನಿಲ್ಲಿಸ್ಬಿಟ್ಟು. ಅಲ್ಲ, ಈ ಸಿನಿಮಾಗಳೆಲ್ಲ ನೋಡಿದಾಗ ಇಲ್ಲಿಂದ ಏನಿಲ್ಲ, ನಮಗೇನು ಭಯ ಇಲ್ಲ, ಏನು ಭಯ ಇಲ್ಲ. ಯಾವ ಭಯ. ನೀವು ಒಂದು ವೇಳೆ ಈ ಸಿನಿಮಾ ಇಂಡಸ್ಟ್ರಿಗೆ ಬರದೇ ಇರ್ತಿದ್ರೆ ಎಲ್ಲಿ ಇರ್ತಿದ್ರಿ? ಎಲ್ಲೋ ಗಾರೆ ಕೆಲಸ ಸ್ಟಾರ್ಟ್ ಮಾಡ್ತಿದ್ದೆ ಲೈಫಲ್ಲಿ, ಅಲ್ಲಿಂದ ಕಾಂಟ್ರಾಕ್ಟ್ ಆಗ್ತಿದ್ದೆ, ಬಿಲ್ಡರ್ ಆಗ್ತಿದ್ದೆ. ಓಕೆ. ಬಹುಶಃ ಇವತ್ತಿಗಿನ್ನ ಲೈಫ್ ಚೆನ್ನಾಗಿರ್ತಿತ್ತು ಆವತ್ತಿನ ದಿನದಲ್ಲಿ ಸಿನಿಮಾ ಇಂಡಸ್ಟ್ರಿಗಿಂತ. ಈಗ ಒಂದು ಸ್ಮಾಲ್ ಸೆಲೆಬ್ರಿಟಿ ಎಲ್ಲ ರೋಡಲ್ಲಿ ಗುರುತಿಸ್ತಾರೆ ಅನ್ನೋದು ಬಿಟ್ಟರೆ ಯಾರೂ ಗುರುತಿಸ್ತಾ ಇರಲಿಲ್ಲ ಕರಿಸುಬ್ಬನ. ಬಟ್ ಜೀವನದಲ್ಲಿ ಭಾಳ ಹ್ಯಾಪಿಯಾಗಿರ್ತಿದ್ದೆ ಅನ್ನೋದು ಒಂದು ಇದು ಅಷ್ಟೇ ಅನ್ನಿಸುತ್ತೆ ಕೆಲವು ಸತಿ. ನನಗಿನ್ನ ಹಿಂದಿನವರು, ನಮ್ಮ ಫ್ಯಾಮಿಲಿಯಲ್ಲಿ ಬಂದಂಥವ್ರು, ಅವ್ರು ಬೆಳೆದಿರೋ ರೀತಿ ನೋಡಿದಾಗ ನಾವೆಲ್ಲ ತಪ್ಪು ಮಾಡಿದ್ವೇನೋ ಈ ಚಿತ್ರರಂಗ ಆಯ್ಕೆ ಮಾಡಿಕೊಂಡು ಅಂದ್ಬಿಟ್ಟು ಒಂದೊಂದು ಸತಿ ಅನಿಸುತ್ತೆ. ಅದು ಎಲ್ಲವನ್ನೂ ಕೊಟ್ಟಿದೆ ಚಿತ್ರರಂಗ ಮತ್ತು ರಂಗಭೂಮಿ. ಸೊ ಹೀಗಾಗಿ ವಿ ಆರ್ ಸ್ಯಾಟಿಸ್ಫ್ಯಾಕ್ಟ್, ಏನು ಮಾಡೋಕ್ಕಾಗಲ್ಲ. ಅಂದರೆ ಸರ್, ಚಿತ್ರರಂಗ ನೇಮ್ ಫೇಮ್ ಮಾತ್ರ ಸ್ವಲ್ಪ ಜಾಸ್ತಿ ಕೊಟ್ಬಿಡುತ್ತೆ, ಆಮೇಲೆ ಏನು ಕೊಟ್ಟಿದೆಯೋ ಅದು ಬಿಟ್ಬಿಡುತ್ತೆ ನಮ್ಮ. ಅದು ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಇಂಡಸ್ಟ್ರಿಲಿ ಇದ್ದಿದ್ದು, ಎಲ್ಲ ಕಡೆನೂ ಇದೆ. ಬರೀ ಚಿತ್ರರಂಗ ಅಂತ ಹೇಳಬಾರ್ದು, ಅದು ದೂರಬಾರ್ದು, ಎಲ್ಲ ಕಡೆ ಇದೆ. ಸಿಕ್ಕಾಪಟ್ಟೆ ಕೋಪ ಬಂದಾಗ ಏನು ಮಾಡ್ತೀರಾ ನೀವು? ನನಗೆ ನಾನೇ ಹೊಡ್ಕೊಂಡ್ಬಿಡ್ತೀನಿ. ಹೌದಾ? ಹಾಗನ್ಸುತ್ತೆ. ಅಷ್ಟೇ, ಏನು ಮಾಡೋದು, ಸುಮ್ಮನೆ ಒಂದು 2 ಸತಿ ಕಿರ್ಚಾಡ್ತೀವಿ, ಸುಮ್ಮನೆ ಆಗ್ತೀವಿ ಅಷ್ಟೇ. ಈಗಿನ ಹುಡುಗರು ತುಂಬ ವಿಚಿತ್ರವಾಗಿ ಸ್ಟೈಲ್ ಮಾಡ್ತಾರೆ, ಹೇರ್ ಸ್ಟೈಲು, ಹರಿದಿರೋ ಪ್ಯಾಂಟು, ಈ ಥರದ್ದೆಲ್ಲ ಸ್ಟೈಲಿಂಗ್ ಮಾಡ್ತಾರಲ್ಲ. ಸೊ ಇಂಥದ್ದೆಲ್ಲ ನೋಡಿದಾಗ ಏನು ಅನ್ಸುತ್ತೆ? ನಿಮ್ಮ ಕಾಲದ ಸ್ಟೈಲು, ಈಗಿನ ಕಾಲದ ಸ್ಟೈಲ್? ಕಾಲಾಯ ತಸ್ಮೈ ನಮಃ. ನಾವು ಅವತ್ತಿನ ದಿನ 40 ಇಂಚ್ ಬೆಲ್ ಬಾಟಮ್ ಪ್ಯಾಂಟ್ ಹಾಕ್ತಾ ಇದ್ವಿ, ಇವತ್ತು ನ್ಯಾರೋ ಕಟ್ ಹಾಕ್ತಾರೆ. ಟ್ರೆಡಿಷನ್, ಮತ್ತೆ ಅದು ವಾಪಸ್ ಬಂದೇ ಬರುತ್ತೆ. ಹೌದು. ಈಗ ನೀವು ಕಾರಲ್ಲಿ ಬರೋವಾಗ ಹೇಳ್ತಿದ್ರಲ್ಲ ಜುವೆಲ್ಸ್ ಬಗ್ಗೆ, ಅದು ಆಗಿರ್ತಿತ್ತು 40 ಒಂದು ಮುತ್ತಿನ ಕಥೆಯ ಜುವೆಲ್ಸ್ ಸ್ಟೈಲ್. ಅದು ಟ್ರೆಡಿಷನ್, ಏನು ಮಾಡೋಕ್ಕಾಗಲ್ಲ, ಇರುತ್ತೆ. ಕಾಲ ಇದೆ, ಚಕ್ರ ಸಿದ್ಧಾಂತ ಅಂತ ಹೇಳ್ತಾರೆ, ಉಳ್ತಾ ಇರುತ್ತೆ ಚಕ್ರ. ಆ ಥರ ನಾವು ಉಳ್ಬೇಕು ಜೀವನ. ನೀವೇನಾದರೂ ಲಾಟ್ರಿಲಿ ಒಂದು 5 ಕೋಟಿ ಗೆದ್ರೆ ಏನು ಮಾಡ್ತೀರಾ? 5 ಕೋಟಿ? ನಾನು ಲೈಫಲ್ಲಿ ಲಾಟ್ರಿ ಟಿಕೆಟ್ ತೊಗೊಂಡಿದ್ದಿಲ್ಲ. ಸರ್, ಇಮ್ಯಾಜಿನ್. ನನಗೆ ಜೂಜ್ ಅನ್ನೋದು ಗೊತ್ತಿಲ್ಲ. ಓಕೆ. ಜೂಜ್ ಅನ್ನೋದು ಗೊತ್ತಿಲ್ಲ. ನೋ ಲಾಟ್ರಿ, ನೋ ರೇಸ್, ನೋ ಇಸ್ಪಿಟ್. ನಿಮ್ಮ ಲೈಫಲ್ಲಿ ನೀವು ತುಂಬ ಮಿಸ್ ಮಾಡ್ಕೊಳ್ಳುವಂಥ ವ್ಯಕ್ತಿ ಯಾರು? ನಾನು ಟೋಟಲ್ ಫ್ಯಾಮಿಲಿ. ಏನೋ ಕೋಪದಲ್ಲಿ ಕಿರ್ಚಾಡ್ಬಿಟ್ಟು ಬಂದುಬಿಟ್ಟಿರ್ತೀನಿ. ತುಂಬ ಈಗೋ ವರ್ಕೌಟ್ ಆಗುತ್ತೆ. ನನ್ನ ಹೆಂಡ್ತಿಗೆ ಫೋನ್ ಮಾಡಲಿ, ನನ್ನ ಮಗಳು ಫೋನ್ ಮಾಡಲಿ, ನನ್ನ ಮಗ ಫೋನ್ ಮಾಡಲಿ ಅಂದ್ಬಿಟ್ಟು ಒಂದು 2 ಅವರ್ 3 ಅವರ್ ಆದಮೇಲೆ ನಾನೇ ಮಾಡಿರ್ತೀನಿ ಫೋನ್ ಅವ್ರಿಗಿನ ಮೊದಲು ನಾನೇ ಮಾಡಿರ್ತೀನಿ. ಸೊ ಮನೆ ಯಜಮಾನನಾಗಿ ನನ್ನ ಕರ್ತವ್ಯ, ಅವರ ಯೋಗಕ್ಷೇಮ ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ. ಅದಕ್ಕೆ ನಾನು ಕೋಪ ಮಾಡಿಕೊಂಡು ನನ್ನ ಗಾದೆ ಹೇಳ್ತಾ ಇರ್ತೀನಿ, ಕೆರೆ ಮೇಲೆ ಕೋಪ ಮಾಡಿಕೊಂಡು ನಾವು ಏನನ್ನೋ ತಿಳ್ಕೊಳ್ಳಿಲ್ಲ ಅಂದರೆ ಕೆರೆಗೆ ವಾಸ್ತೆನ, ನಮಗೆ ವಾಸ್ತೆನ ಅಲ್ವಾ? ಅದೇ ಥರ ನಾವು ಎಲ್ಲನೂ ಒಟ್ಟಿಗೆ ತೊಗೊಂಡು ಹೋಗಬೇಕು. ಎಸ್. ನೀವು ಸುಳ್ಳು ಹೇಳ್ತೀರಾ? ಕೊನೆಯದಾಗಿ ಯಾವ ಸುಳ್ಳನ್ನು ಹೇಳಿದ್ರಿ? ಅಲ್ಲ, ಸುಳ್ಳು ಹೇಳಬೇಕಾಗತ್ತೆ. ವ್ಯಾಪಾರಂ ದ್ರೋಹ ಚಿಂತನಂ. ಆ ಸುಳ್ಳಿಂದ ಇನ್ನೊಬ್ಬರ ಲೈಫ್ ಹಾಳಾಗಬಾರ್ದು, ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು. ವ್ಯಾಪಾರ ಮಾಡೋನು ಪ್ರತಿಯೊಬ್ಬನು ಸುಳ್ಳು ಹೇಳ್ತಾನೆ ಅಲ್ವಾ? ಸೊ ನಮ್ಮ ಆಟ್ಲೇನೂ ಒಂದು ವ್ಯಾಪಾರನೇ, ನನ್ನ ತೋಟನೂ ಒಂದು ವ್ಯಾಪಾರನೇ. ಅದಿದೆ, ಯಾರಿಗೂ ಹಾರ್ಮ್ಫುಲ್ ಆಗಬಾರ್ದು, ಅದು ಅಷ್ಟೇ. ಎಸ್ ಸರ್. ಒಂದು ವೇಳೆ ನೀವು ಹೀರೋ ಆಗ್ತಿದ್ರೆ ನಿಮ್ಮ ಹೀರೋಯಿನ್ ಯಾರಾಗಿರ್ಬೇಕಿತ್ತು? ಗೊತ್ತಿಲ್ಲ. ನನಗೆ ಬಂದಿದ್ದೇ ಈ ಇಂಡಸ್ಟ್ರಿಗೆ ಹೀರೋ ಆಗಬೇಕು ಅಂತ, ಯಾವತ್ತೂ ಆಗಲಿಲ್ಲ. ಓಕೆ. ಏನೇನೋ ಆಗಿ ಆಗೋಗಿದ್ದೀನಿ, ಅಷ್ಟೇ ಆಗಿರೋದು ಅಷ್ಟೇ. ಯಾರನ್ನ ಹೀರೋಯಿನ್ ಅಂದ್ಕೊಳ್ಳಿ, ನನ್ನ ಜೀವನದಲ್ಲಿ ನಾನು ಹೆಂಡ್ತಿನೇ ಹೀರೋಯಿನ್. ಅದು ಸೂಪರ್ ನೋಡಿ, ಹೆಂಡ್ತಿನೇ ಹೀರೋಯಿನ್. ಸರ್, ನಿಮ್ಮ ಪ್ರಕಾರ ಸ್ಯಾಂಡಲ್ವುಡ್ನಲ್ಲಿ ಮೋಸ್ಟ್ ಹ್ಯಾಂಡ್ಸಮ್ ವಿಲನ್ ಯಾರು ನಿಮ್ಮನ್ನು ಬಿಟ್ಟು?
ಗೊತ್ತಿಲ್ಲ ಎಲ್ಲರೂ ಹ್ಯಾಂಡ್ಸಮ್. ನಾನು ಹ್ಯಾಂಡ್ಸಮ್ ವಿಲನ್ ಅಂತ ಹೆಂಗಮ್ಮ ಹೇಳ್ತೀನಿ? ಸರ್ ನೀವು ಬಿಡಿ. ನಾನು ಕಾಮಿಡಿ ಅಲ್ವೇ ಅಲ್ಲ, ಎಲ್ಲನೂ ಆಗೋಗ್ಬಿಟ್ಟಿದ್ದೀನಿ. ವಿಲನ್ ಆಗೂ ಮಾಡಿದ್ದೀನಿ, ಕಾಮಿಡಿ ಆಗೂ ಮಾಡಿದ್ದೀನಿ, ಎಲ್ಲನೂ ಮಾಡಿಬಿಟ್ಟಿದ್ದೀನಿ. ಶೂಟಿಂಗ್ನಲ್ಲಿ ಫೈಟ್ ಮಾಡುವಾಗ ನಿಜವಾಗ್ಲೂ ನೀವು ಯಾರಿಗಾದ್ರೂ ಗುದ್ದಿದ್ದೀರಾ? ಮೂತಿ ಎಲ್ಲ ಗಾಯ ಇಲ್ಲ ಆಗಿಲ್ಲ? ಇಲ್ಲ, ಆ ಥರ ಏನೂ ಆಗಿಲ್ಲ. ನನಗೆ ಫೈಟ್, ಐ ಆಮ್ ನಾಟ್ ಎ ಫೈಟರ್, ಐ ಆಮ್ ನಾಟ್ ಎ ಡ್ಯಾನ್ಸರ್. ಒಬ್ಬ ಹೇಗೆ ಆರ್ಟಿಸ್ಟ್ ಆಗ್ಬಿಟ್ಟು ಗೊತ್ತಿಲ್ಲ ನನಗೆ. ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಅತಿ ಹೆಚ್ಚು ಟೇಕ್ ತಗೊಂಡಿರುವಂತ ನಟ ಯಾರು? ನಾನು ನೋಡಿಲ್ಲಮ್ಮ, ನಾನು ಮಾತ್ರ ಸಿಂಗಲ್ ಟೇಕಲ್ಲಿ ಮಾಡ್ತೀನಮ್ಮ, ಹೌದಾ? ಬೇರೆಯವ್ರದ್ದು ಗೊತ್ತಿಲ್ಲ. ಸರ್, ನಿಮ್ಮ ಸ್ಟುಡಿಯೋದಲ್ಲಿ ಇದ್ದಾಗ? ನನ್ನ ಸ್ಟುಡಿಯೋಲಿ ನಾನು ಮಾಡುವಾಗ ಮತ್ತು ಇವತ್ತಿನ ದಿನಗಳಲ್ಲಿ ಯಾರ್ಯಾರು ಯಾವಾಗಲೂ ಬಂದು ಡಬ್ಬಿಂಗ್ ಮಾಡ್ಕೊಂಡು ಹೋಗ್ತಾರೆ, ಹಿಂಗಾಗಿ ಯಾರು ನೋಡ್ಕೊಳ್ಳಲ್ಲ. So, ಎಲ್ಲರೂ ಫಾಸ್ಟ್ ಆಗಿದ್ದಾರೆ. ನಾವು ನೋಡ್ದಂಗೆ ತುಂಬ ಫಾಸ್ಟಾಗೆ ಮಾಡ್ತಾರೆ. ಶಿವಣ್ಣ ಇರ್ಬೋದು, ದರ್ಶನ್ ಇರ್ಬೋದು, ಸುದೀಪ್ ಸರ್ ಇರ್ಬೋದು, ಎಲ್ಲರೂ ಅಷ್ಟೇ. ಯಾರು ಹೆಚ್ಚಿಗೆ ಟೇಕು ಕೆಲವು ಸತಿ ಆ ಡೈಲಾಗ್ಗಳು ಕೇಳಿಸ್ದೇ ಇರೋವಾಗ, ಆ ಪೈಲಟ್ ಸೌಂಡ್ ಕೇಳಿಸ್ತವೆ, ಅವಾಗ ಆಗುತ್ತೆ. ಅದಕ್ಕೆ ಇಂಥ ಅಂತ ಹೇಳೋಕ್ಕಾಗಲ್ಲಮ್ಮ. ಅದು ನಿಜ. ಅದು ಟೈಮ್, ಆ ಟೈಮ್ನಲ್ಲಿ ಹೇಗೆ ವರ್ಕೌಟ್ ಆಗುತ್ತೋ ಅದು. ಸರ್, ಈಗಿನ ಕಾಲದ ಹುಡುಗರು ರೀಲ್ಸ್ ಮಾಡ್ತಾರಲ್ಲ, ಇದನ್ನು ನೋಡ್ತೀರಾ ನೀವು? ರೀಲ್ಸ್ಗಳನ್ನೆಲ್ಲ ನೋಡ್ತೀರಾ? ಸುಮ್ಮನೆ ಗ್ಲಾನ್ಸಾಗಿ ಬಂದಾಗ ನೋಡ್ತೀನಿ ಅಷ್ಟೇ. ಅದಕ್ಕಿಂತ ಕೆಲವು ಅರ್ಥಗರ್ಭಿತವಾಗಿರುತ್ತೆ, ಕೆಲವಂತೂ ಭಾಳ ಅಸಹ್ಯವಾಗಿರುತ್ತೆ. ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ನೋ ಕಮೆಂಟ್ಸ್. ಅಂದ್ರೆ ಈಗ ಸರ್, ರೀಲ್ಸ್ ಮಾಡೋರೆ ತುಂಬಾ ಹೀರೋಯಿನ್ಸ್ಗಳಾಗ್ತಾ ಇದ್ದಾರೆ, ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಹಾಗಾದ್ರೆ ರಂಗಭೂಮಿಯಲ್ಲಿ ಅದು ಸೋಷಿಯಲ್ ಮೀಡಿಯಾ ಬದಲಾವಣೆ ಆದಂಗೆ ಅದು ಆಗ್ತದೆ. ಅದರಿಂದ ಅವರು ಹೀರೋಗಳಾಗ್ಬಿಡ್ತಾರೆ, ಆರ್ಟಿಸ್ಟ್ ಆಗ್ಬಿಡ್ತಾರೆ ಅಂತ ಹೇಳೋ ಸುಳ್ಳಾಗುತ್ತಮ್ಮ. ಪಾಪ್ಯುಲರ್ ಅಂತೂ ಓವರ್ ದ ನೈಟ್ ಆಗ್ಬಿಡ್ತಾ ಇದ್ದಾರೆ ರೀಲ್ಸ್ ಮಾಡೋರು. ಅದು ಎಷ್ಟು ಮಟ್ಟಿಗೆ ಶಾಶ್ವತ ಅಂತ ಹೇಳಕ್ ಬರಲ್ಲ. ಸರ್, ನಿಮ್ಗೆ ಸಿಕ್ಕಾಪಟ್ಟೆ ಕೋಪ ಬಂದಾಗ ನೀವು ಬಳಸುವಂತ ಒಂದು ಬೈಗುಳ ಪದ ಯಾವುದು? ಹಾಳಾಗೋಗಿ, ಹಂಗಾರು ಹಾಳಾಗೋಗಿ, ನಾನು ಕೇಳಬೇಡಿ ಅಷ್ಟೇ. ಅಷ್ಟು ವಿಷಯ. ಸೂಪರ್. ಸರ್, ನಿಮ್ದೇ ಯಾವ್ದಾದೊಂದು ಹಳೆ ಫೋಟೋ ನೋಡಿದಾಗ ನಿಮ್ಗೆ ನಗು ಬಂದಿದ್ಯಾ? ತುಂಬಾ ಸತಿ ಬಂದು ನಾನು ಈಗಿದ್ದ ಅಂತ ಅನ್ಸಿದೆ. ಹೌದಾ? ಹಳೆ ಫೋಟೋಗಳನ್ನ ಹೆಂಗೆ ಕಳಿಸ್ತೀನಿ, ನೋಡು. ಓ ಸೂಪರ್, ನಮ್ಮ ಆಡಿಯನ್ಸ್ ನೋಡ್ಬಿಡ್ತಾರೆ ನೋಡಿ. ಸರ್, ಈ ಜನ್ಮದಲ್ಲಿ ವಿಲನ್ ಪಾರ್ಟ್ ಮಾಡಿದ್ರಿ, ನೇಚರ್ ಲವರ್ ಆದ್ರಿ, ಆಕ್ಟರ್ ಆದ್ರಿ, ಮುಂದಿನ ಜನ್ಮದಲ್ಲಿ ಏನಾಗಬೇಕು ಅನ್ನೋ ಆಸೆ ಇದೆ ನಿಮಗೆ? ಮನುಷ್ಯತ್ವ ಇಟ್ಕೊಂಡು ಹುಟ್ಟಬೇಕು ಅನ್ನೋದಷ್ಟೇ. ಅಷ್ಟೇ ನನ್ನ ಭಾವನೆ. 4 ಜನಕ್ಕೆ ಒಳ್ಳೆಯ ಕೆಲಸ ಮಾಡಬೇಕು ಅಷ್ಟೇ. ಇನ್ನೊಂದು ಲಾಸ್ಟ್ ಕ್ವಶನ್ ನಂದು. ಈಗ ನನಗೆ ತುಂಬ ಜನ ಹುಡುಗರು ರೇಗಿಸ್ತಾರೆ ಅಂತ ಅನ್ಕೊಳ್ಳಿ. ನಾನು ಈಗ ಅವರಿಗೆ ವಿಲನ್ ಥರ ನಂಗೆ ಡೈಲಾಗ್ ಹೊಡಿಯೋಕ್ಕೆ ಬರಲ್ಲ. ನಾನೀಗ ಅವರಿಗೆ ಫುಲ್ ವಿಲನ್ ಥರ ಒಂದು ಡೈಲಾಗ್ ಹೊಡಿಬೇಕು. ನಂಗೆ ಒಂದು ಡೈಲಾಗ್ ಹೇಳ್ಕೊಡಿ ಸರ್ ಪ್ಲೀಸ್. ಖಂಡಿತ ಬರಲ್ಲಮ್ಮ ನನಗೆ. ಒಂದು ವಿಲನ್ ಡೈಲಾಗ್ ಹೇಳಿ ಸರ್ ಪ್ಲೀಸ್. ನನಗಿನ್ನ ಬೆಟ್ರ್ ನಿನ್ನಾಗ ಚೆನ್ನಾಗಿ ಹೇಳ್ತೀಯ. ಏಯ್ ಏನ್ರ ಅದು ಬಂದು ತಾಕತ್ತಿದ್ರೆ ಹೆಂಗೆ ಸರ್? ಏಯ್ ಬಾರೋ ಅಷ್ಟೇ. ಅದಾನ್ಬೇಡ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ 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 ಖುಷಿ ಆಯಿತು ನಿಮ್ಮ ಈ ಅಮೂಲ್ಯವಾದ ಸಮಯವನ್ನು ನಮ್ಗೆ ಕೊಟ್ಟಿರೋದಕ್ಕೆ, ಆ್ಯಂಡ್ ನಮಗೆ ಚೆನ್ನಾಗಿರುವಂತಹ ಊಟ ಮಾಡಿಸಿರೋದಕ್ಕೆ, ಆ್ಯಂಡ್ ಇಷ್ಟು ಒಳ್ಳೆ ನೇಚರ್ ವ್ಯೂಸನ್ನು ತೋರಿಸ್ಕೊಟ್ಟಿರೋದಕ್ಕೆ. ಆ್ಯಂಡ್ ನಿಮ್ಮ ಬಿಲ್ವ ತುಂಬ ಸಕ್ಸಸ್ ಆಗಲಿ, ಅದರಲ್ಲಿ ನಿಮ್ಮ ಮತ್ತಷ್ಟು ಖುಷಿ ಹೆಚ್ಚಾಗಲಿ, ಇದರಲ್ಲೇ ನಿಮ್ಮ ಜೀವನ ತುಂಬ ಸಂತಸದಿಂದ ಕಳೀಲಿ ಅನ್ನುವಂಥ ಆಶಯ ನಮ್ಮದು ಕೂಡ ಸರ್. ಸೊ ನಮ್ಮ ಈ ಮಾಯ ಚಾನೆಲ್ ವೀಕ್ಷಕರ ಆಶಯ ಕೂಡ ಅದೇ ಅಂತ ನಾನು ಅಂದ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.